ತಾಲೂಕಿನ ನಿಟ್ಟೂರು ಹೋಬಳಿಯ ದೊಡ್ಡಗುಣಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿ ಮಾತನಾಡಿದರು. ಹೈನುಗಾರಿಕೆ ರೈತರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದಕ್ಕೆ ಉತ್ತಮ ಅವಕಾಶ ನೀಡಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಡಿಎಸ್ ಮಹಾರುದ್ರಪ್ಪ, ಉಪಾಧ್ಯಕ್ಷ ಡಿಎಸ್ ರಾಜ್ಕುಮಾರ್, ಎಪಿಎಂಸಿ ಸದಸ್ಯ ರಾಜ್ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ರೇಣುಕಪ್ರಸಾದ್ ಡಿಎಸ್, ಡಿಎಂ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಮ್ಮ ಕೆಎಂಎಫ್ನವರು ಒದಗಿಸಿಕೊಡ್ತಾ ಇದೆ. ಹಿಂದೆ ಇದ್ದಂತ ಸ್ಥಿತಿ ಇವತ್ತಿಲ್ಲ. ಇವತ್ತು ಎಲ್ಲಾ ಕಡೆಯೂ ಕೂಡ ಈ ಚಿಲ್ಲಿಂಗ್ ಮೆಷಿನ್ಗಳನ್ನ ಹಾಕಿದ್ದಾರೆ. ಹಾಲು ನೀವು ಹಾಕಿರ್ತಕ್ಕಂಥ ಹಾಲು ಪರಿಶುದ್ಧವಾಗಿ ಹೋಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಂದ ಹಿಡಿದು ಅವರ ಕುಟುಂಬಗಳಿಗೂ ಕೂಡ ಆರ್ಥಿಕ ನೆರವನ್ನು ನೀಡತಕ್ಕಂಥ ಕೆಲಸವನ್ನು ಕೂಡ ಕೆಎಂಎಫ್ನವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನೀವು ಬದುಕಿದ್ರೆ ಮಾತ್ರ ಕೆಎಂಎಫ್ ಉದ್ಧಾರ ಆಗ್ತಕ್ಕಂಥದ್ದು. ಕೆಎಂಎಫ್ ಸಂಸ್ಥೆ ಉಳ್ಕೋಬೇಕು ಅಂತಂದ್ರೆ ಯಾರು ಹಾಲು ಉತ್ಪಾದಕರಿದ್ದಾರೆ ಅವರ ಜೀವನ ಸುಗಮವಾಗಬೇಕಾಗುತ್ತೆ. ಅವರು ಸುಗಮವಾದ್ರೆ ಕೆಎಂಎಫ್ ಬಲವಾಗಿ ಕಟ್ಟಲಿಕ್ಕೆ ಇರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೆಎಂಎಫ್ ನ ಆದ್ಯತೆಗಳು ಕೂಡ ಅದೇ ಆಗಿರ್ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಫಾಸ್ಟ್ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲ ಇರೋದ್ರಿಂದ ನನಗೆ ಧೈರ್ಯವಾಗಿ ನಾನು ಹೇಳಬಲ್ಲೆ, 100 ಸಂಘಗಳನ್ನ ಕನಿಷ್ಠ 1 ವರ್ಷ ಅಲ್ಲ 1.5 ವರ್ಷದಲ್ಲಿ ಮಾಡಿ ಮುಗಿಸಬಲ್ಲೆ ಅಂತ ಧೈರ್ಯವಾಗಿ ಹೇಳುವಂತ ಧೈರ್ಯ ನನಗಿದೆ. ಸುಮಾರು ಇಲ್ಲ ನಾಗೇನ ನೋಡಿದೆ, ದೊಡ್ಡಗುಣಿ ಗ್ರಾಮ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಜೊತೆಗೆ ಮಕ್ಕಳಿಗೆ ಇಲ್ಲಿ ಕರೆದು ಒಂದು ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು. ಪ್ರತಿಭೆಗಳನ್ನ ಗುರುತಿಸಿ ಅವ್ರು ಹೆಚ್ಚಿನ ಇದನ್ನ ಮಾರ್ಕ್ಸ್ ಎಲ್ಲ ತಗೊಂಡಿದ್ದಾರೆ ಅಂತ ಅವ್ರನ್ನ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡಿದ್ರು. ಇದು ಮಕ್ಕಳಿಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ. ಪೇರೆಂಟ್ಸ್ಗೆ ಕೂಡ, ತಂದೆ ತಾಯಿಗಳ ಕೈಗೆ ಸಮೇತ ತುಂಬಾ ಪ್ರೋತ್ಸಾಹ ಕೊಡುತ್ತೆ.